ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಮಾತ್ರ ಉಪಯೋಗಿಸ್ಕೊಂಡು ನಾನು ಬ್ರೈಡಲ್ ಸಾರಿ ಕುಚ್ಚು ಮಾಡ್ತಾ ಇದ್ದೀನಿ. ಈ ಥರದ ಸ್ಮಾಲ್ ಬೀಡ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಮಾಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ಕು 0.95 mm ತಗೊಂಡಿದ್ದೀನಿ. ಮೊದಲು ಪ್ರಾರಂಭ ಮಾಡೋಣ. ಬಟ್ಟೆಗೆ ದಾರ ಲಾಕ್ ಮಾಡಿ ಈ ಥರ ಬಟ್ಟೆಗೆ ದಾರ ಲಾಕ್ ಮಾಡಿ ಆದಮೇಲೆ 2 ಚೈನು, ಈ ಥರ 2 ಚೈನ್ ಮಾಡಿ ಇದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆ, ಮತ್ತು ಇದರ ಪಕ್ಕ ಇನ್ನೊಂದು, ಅಂದರೆ 3 ಡಬಲ್ ಕ್ರೋಶೆ ಆಗುತ್ತೆ. ಒಟ್ಟು 2 ಚೈನ್, ಒಂದು ಡಬಲ್ ಕ್ರೋಶೆ, ಇದೊಂದು ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ. ಮತ್ತು ಇದರ ಪಕ್ಕ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಇದನ್ನು ಹೀಗೆ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ, ಒಂದು ಹತ್ರನೇ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2, 3. ಮತ್ತೆ ಇನ್ನೊಂದು ಬೀಡ್, ಮತ್ತೆ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು 3 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ, ಮತ್ತೆ ಸ್ಮಾಲ್ ಬೀಡ್, ಮತ್ತೆ 3 ಡಬಲ್ ಕ್ರೋಶೆ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. 3 ಡಬಲ್ ಕ್ರೋಶೆ ಬೀಡ್ಸು ಹಾಕ್ಕೊಂಡು ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬನ್ನಿ. ಈ ಮಿಡ್ಲಿಂದಲ್ಲಿ 2ನೇದಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ 3 ಚೈನ್ ಈ ಬೀಡ್ ಸುತ್ತಲೂ ಮಾಡಿ, ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಬೀಡ್ನ ಈ ಕಡೆ ಲಾಕ್ ಮಾಡಿ, ಮತ್ತು ಉಳಿದಿರೋದು ಇಲ್ಲಿ ಅದರ ನೆಕ್ಸ್ಟಿನ ಈ ಡಬಲ್ ಕ್ರೋಶೆ, 2ನೇ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ, ಈ ಬೀಡ್ನ ಸುತ್ತಲೂ ಚೈನ್ ಹಾಕಿ 3 ಅಥವಾ 4, ನೀವು ಬೀಡ್ನ ಸುತ್ತಲೂ ಎಷ್ಟು ಬೇಕೋ ಅಷ್ಟು ಚೈನ್ ಮಾಡ್ಕೊಳ್ಳಿ. ಈ ಥರ ನಾನೀಗ 2ನೇದಲ್ಲಿ ಈ ಥರ ಲಾಕ್ ಮಾಡ್ತೀನಿ. 3 ಡಬಲ್ ಕ್ರೋಶೆಯಲ್ಲಿ 2 ಡಬಲ್ ಕ್ರೋಶೆಗಳಲ್ಲಿ ಲಾಕ್ ಮಾಡಿ 3 ಚೈನು, 3 ಅಥವಾ 4 ಚೈನ್ ಮಾಡ್ಕೊಳ್ಳಿ. ಇದರ ಬೀಡ್ ಪಕ್ಕದ ಈ ಕಡೆಯಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ 2ನೇದಕ್ಕೆ ಲಾಕ್ ಮಾಡಿ, ಮತ್ತೆ 4 ಚೈನು ಇಲ್ಲಿ ಈ ಬೀಡ್ನ ಈ ಕಡೆಯ ಡಬಲ್ ಕ್ರೋಶೆಗೆ ಲಾಕ್, ಮತ್ತು 2ನೇದಲ್ಲಿ ಒಂದು ಸಿಂಗಲ್ ಕ್ರೋಶೆ. ಅಷ್ಟೇ ಮಾಡ್ತಾ ಹೋಗ್ತಾ ಇದ್ದೀನಿ. 2 ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆಗಳು ಮಾಡ್ತಾ ಹೋಗೋದು, ಚೈನ್ ಹಾಕೋದು 4 ನೋಡಿ. 1, 2, 3, 4. ಈ ಬೀಡ್ನ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ವಾ, ಇಲ್ಲಿ ಲಾಕು, ಆಮೇಲೆ 2ನೇದಲ್ಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ 4 ಚೈನು, 1, 2, 3, 4. ಇದು ಬಿಟ್ಟು ಇಲ್ಲಿ ಹೀಗೆ ಮಾಡ್ತಾ ಹೋಗೋದಷ್ಟೇ. ತೋರಿಸ್ತೀನಿ ಪೂರ್ತಿ ರೌಂಡ್ ಮಾಡಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಇದೀಗ ಫ್ರಂಟ್ ಸೈಡಿಗೆ ಬಂದಿದ್ದೀನಿ. ಮತ್ತೆ ಇಲ್ಲಿ ದಾರ ಕಟ್ ಮಾಡಿದ್ದೀನಿ, ಬ್ಯಾಕ್ ಸೈಡಲ್ಲಿ ಚೈನ್ ಹಾಕ್ಕೊಂಡು ಬಂದು ಈಗ ಇಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಚೈನ್ ಇದೆಯಲ್ವ, 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಿರೋದಲ್ವ ನೀವು, ಆ 2ನೇ ಚೈನಲ್ಲಿ ಅದನ್ನು ಲಾಕ್ ಮಾಡಿ, ಈ ದಾರನ ಲಾಕ್ ಮಾಡಿ, ಈಗಿನ ದಾರನ ಗ್ರೀನ್ ಕಲರ್ ದಾರ ಲಾಕ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು ಇಲ್ಲಿ 2ನೇ ಡಬಲ್ ಕ್ರೋಶೆಯಲ್ಲಿ ಚೈನ್ ಇರುತ್ತಲ್ವ, ಆ ಚೈನ್ ಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಬೀಡ್ ಬ್ಯಾಕ್ ಸೈಡ್ ಚೈನ್ ಇರುತ್ತಲ್ವ, ಇದರಲ್ಲಿನೂ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ನಾನು ಕುಚ್ಚಿಗೆ ಜಾಗ ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಬೀಡ್ ಫುಲ್ಲು 4 ಚೈನಿಗೆ ನೀವು ಇದು ಹಾಕ್ಕೊಳ್ಳೇನು,
ಸಿಂಗಲ್ ಕ್ರೋಶೆ. ಆಮೇಲೆ ಇದನ್ನು ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ. ಫಸ್ಟ್ ಡಬಲ್ ಕ್ರೋಶೆ ಲಾಕ್ ಮಾಡಿದ ಮೇಲೆ ಮತ್ತೆ ಇಲ್ಲಿ ಈ ನೆಕ್ಸ್ಟ್ ಬೀಡ್ನ ಹಿಂದೆ ಚೈನ್ ಇದೆಯಲ್ವಾ, ಇಲ್ಲಿ 1 2 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇಲ್ಲಿಂದ ಈ ಥರ್ಡ್ ಬೀಡ್ನ ಹಿಂದ್ಗಡೆ ಚೈನ್ ಇದೆಯಲ್ವಾ, ಇದರಲ್ಲಿ ಆರ್ಚ್ ಮಾಡ್ತೀನಿ. ನೀವು ಟ್ರಿಪಲ್ ಕ್ರೋಶೆ ಬೇಕು ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೋದು. ನಾನು ಡಬಲ್ ಕ್ರೋಶೆ ಆರ್ಚ್ ಮಾಡ್ತಾ ಇದ್ದೀನಿ. ಹೀಗೆ ಡಬಲ್ ಕ್ರೋಶೆ ಆರ್ಚ್ ಈ ಥರ. ಟ್ರಿಪಲ್ ಕ್ರೋಶೆ ಬೇಕು ಅಂದರೆ ಮಾಡ್ಕೋಬೋದು. ನಾನೀಗ ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಹೀಗೆ ಫುಲ್ಲು ಮಾಡ್ಕೊಳ್ಳಿ. ಈ ಸ್ಮಾಲ್ ಬೀಡ್ಗಿಂತ ಸ್ವಲ್ಪ ಇನ್ನೂ ಚಿಕ್ಕದಿದು. ಇದು ಸ್ವಲ್ಪ ದೊಡ್ಡದು, ಸ್ಟಾರ್ಟಿಂಗಲ್ಲಿ ಹಾಕಿರೋದು. ಇದು ಸ್ವಲ್ಪ ಚಿಕ್ಕ ಸೈಜು. ಈ ಥರ ಡಬಲ್ ಕ್ರೋಶೆ ಬೀಡ್ ಮಾಡ್ತಾ ಇದ್ದೀನಿ. ಈ ಥರ ಬೀಡ್ ಸೇರಿಸಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಬೀಡ್ ಸೇರಿಸಿ ಈ ಥರ. ಮತ್ತೆ ಈಗ ಇದರ ಪಕ್ಕದ ಈ ನೆಕ್ಸ್ಟ್ ಬೀಡ್ ಇದೆಯಲ್ವಾ, ಇದರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಉಳಿದಿರೋದು ಆ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶೆಗಳಿದೆಯಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಮಧ್ಯದ 3 ಡಬಲ್ ಕ್ರೋಶೆಗಳು 2ಕ್ಕೆ ಸಾಕು, 2 ಅಥವಾ 3ಕ್ಕೂ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಈ ಬೀಡ್ನ ಹಿಂದ್ಗಡೆ, ಅದರ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಚೈನಲ್ಲಿ ಬರೀ ಸಿಂಗಲ್ ಕ್ರೋಶೆ ಹಾಕಿ ಕುಚ್ಚಿಗೆ 4 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ. ಆ 3 ಡಬಲ್ ಕ್ರೋಶೆಯಲ್ಲಿ ಮಿಡ್ಲಿಂದಕ್ಕೆ ಮಾತ್ರ ನೀವು ಲಾಕ್ ಮಾಡಿದ್ರೆ ಸಾಕು, ಬೀಡ್ನ ಪಕ್ಕದಕ್ಕೆ ಬೇಡ. ಯಾಕಂದರೆ ಅಷ್ಟು ಹತ್ರ ಇದೆಯಲ್ವ ಅದು, ಅದಕ್ಕೆ ಲೂಸ್ ಬರುತ್ತೆ ಇಲ್ಲಾಂದರೆ. ಈಗ ಈ ಮತ್ತೆ 3 ಈ ಬೀಡ್ನ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಚೈನ್ 4 ಚೈನಲ್ಲಿ ಈ ಥರ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರ ನೆಕ್ಸ್ಟ್ ಇಂದಲ್ಲಿ ಆರ್ಚ್, ಡಬಲ್ ಕ್ರೋಶೆ ಬೀಡ್, ಡಬಲ್ ಕ್ರೋಶೆ ಬೀಡ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಒಂದ್ಸರಿ ರಿಪೀಟ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಫಸ್ಟು ನೀವು ಲಾಕ್ ಮಾಡಿ ಈ ಬೀಡ್ ಹಿಂದ್ಗಡೆ ಚೈನಲ್ಲಿ ನಾನು ಬರೀ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಮತ್ತೆ ಅದರ ನೆಕ್ಸ್ಟ್ ಬೀಡ್ ಹಿಂದ್ಗಡೆ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರ ನೆಕ್ಸ್ಟ್ ಹಿಂದ್ಗಡೆ ಬೀಡ್ನ ಹಿಂದ್ಗಡೆ ಆರ್ಚ್ ಮಾಡಿರೋದು. ಅದನ್ನು ಅದ್ರ ನೆಕ್ಸ್ಟ್ ಬೀಡಲ್ಲಿ ಲಾಕ್ ಮಾಡಿರೋದು, ಅದ್ರ ನೆಕ್ಸ್ಟಲ್ಲಿ ಕುಚ್ಚಿಗೆ, ಹೀಗೆ ಮಾಡ್ತಾ ಹೋಗೋದು ನೋಡಿ. ಮತ್ತೆ ಅದ್ರ ನೆಕ್ಸ್ಟಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆರ್ಚ್ ಮಾಡೋದು. ಈ ಥರ ಮಾಡ್ಕೊಂಡು ಹೋಗಿದ್ದೀನಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ಸ್ಮಾಲ್ ಆರ್ಚ್ಗಳೆಲ್ಲ ಮಾಡ್ಕೊಂಡು ಬಂದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ರೌಂಡು ಇನ್ನೊಂದು ಆರ್ಚ್ ಮಾಡಿದ್ದೀನಿ ನೋಡಿ. ಇಲ್ಲಿ ಲಾಕ್ ಮಾಡಿ, ಈ ಗ್ರೀನ್ ಕಲರ್ ಲಾಕ್ ಮಾಡಿದಿರಲ್ವ, ಅಲ್ಲೇ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಆದಮೇಲೆ 4 ಚೈನು ಇಲ್ಲಿ ಕುಚ್ಚಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಆದರೂ ಹಾಕಿ, ಚೈನ್ ಆದರೂ ಹಾಕಿ, ಅದು ಕುಚ್ಚಿಗಿರೋದು. ಇದಾದಮೇಲೆ ಈಗ ಇಲ್ಲಿಂದ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿ 3 ಡಬಲ್ ಕ್ರೋಶೆ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀರಲ್ವ, ಅದರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಬೇಕಾದ್ರೆ, ಜಾಗ ಉದ್ದ ಜಾಸ್ತಿ ಆಗುತ್ತೆ ಅಲ್ಲಿ ಅದಕ್ಕೆ. ಈಗ ಈ ಡಬಲ್ ಕ್ರೋಶೆ ಬೀಡ್ ಹಾಕಿದಿರಲ್ವ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಈ ಬೀಡ್ಗಿಂತ ಮೊದಲೇ ಜಾಗ ಇರುತ್ತೆ. ಹಿಂಗೆ ಹುಕ್ ಹಾಕಿದರೆ ಸಿಗುತ್ತೆ ನಿಮಗೆ. ಅಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತೆ ಸ್ಮಾಲ್ ಬೀಡ್ ಸೇರಿಸಿ. ಮತ್ತೆ ಈ ನೆಕ್ಸ್ಟ್ ಡಬಲ್ ಕ್ರೋಶೆಲ್ಲೂ ಅದೇ ಥರ ಈ 2ನೇ ಬೀಡ್ನ ಹಿಂದೆ ಸ್ವಲ್ಪ ಅದಕ್ಕಿಂತ ಮೊದಲೇ ಹಿಂಗೆ ಹುಕ್ ಹಾಕಿದರೆ ಅದು ಅಲ್ಲಿ ಜಾಗ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಈ ಇದರಲ್ಲಿ ಮಧ್ಯದಲ್ಲಿ ಅಲ್ಲಿಂದ ಹೀಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತೊಂದು ಬೀಡ್ ಸೇರಿಸಿ.
ಮತ್ತು ನೆಕ್ಸ್ಟು ಹೀಗೆ ಮಾಡ್ಕೊಂಡು ಹೋಗಿ ಎಲ್ಲ ಡಬಲ್ ಕ್ರೋಶೆಲ್ಲೂ ಮಧ್ಯದಲ್ಲಿ ಹೀಗೆ ಬೀಡ್ ಸೇರಿಸಿ, ಅಂದರೆ ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ. ಈ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಅದರಲ್ಲಿ ಜಾಗ ಆಗತ್ತೆ ಮಧ್ಯದಲ್ಲಿ, ನೀವು ಹುಕ್ ಹಾಕಿದರೆ ಸಿಗತ್ತೆ ನಿಮಗೆ. ಬೀಡ್ಗಿಂತ ಹಿಂದೆ ನೋಡಿ, ಈ ಬೀಡ್ಗಿಂತ ಹಿಂದೆ ನೋಡಿ, ಇಲ್ಲಿ ಒಂದು ಹೋಲ್ ಕಾಣಿಸುತ್ತಲ್ಲ, ಈ ಹೋಲಿಗೆ ಹೀಗೆ ಹುಕ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಈ ಹೋಲಲ್ಲಿ ಹೀಗೆ ಡಬಲ್ ಕ್ರೋಶೆ. ಇದು ನೋಡಿ, ನೀವು ಕೊನೆಯಲ್ಲಿ ಬೀಡ್ ಹಾಕಿ ಆದಮೇಲೆ ಕೊನೆಯ ಡಬಲ್ ಕ್ರೋಶೆಯಲ್ಲಿ ನೋಡಿ ಇಲ್ಲಿ ಜಾಗ ಇರುತ್ತೆ, ಈ ಬೀಡ್ ಆದಮೇಲೆ ಅಲ್ಲೂ ಒಂದು ಡಬಲ್ ಕ್ರೋಶೆ ಹಾಕಿದ್ದೀರ ಎಂಡಿಗೆ, ಅಲ್ಲಿನೂ ಅದನ್ನು ಲಾಕ್ ಮಾಡಿ, ಅಂದರೆ ಡಬಲ್ ಕ್ರೋಶೆ ಮಾಡಿ. ಇಲ್ಲಿ ಲಾಸ್ಟಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡಿ ಇದನ್ನು ಈ 3 ಚೈನ್ ಎಂಡ್ ಇದೆಯಲ್ವ ಇಲ್ಲಿ ಲಾಕ್ ಮಾಡಿ. ಇದನ್ನು ಇದರ ಎಂಡ್ ಇದೆಯಲ್ವ, ಈ ಬೀಡ್ನ ಎಂಡ್ ಇಲ್ಲಿ ಈ ಕುಚ್ಚಿಗೆ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲಿ ಲಾಕ್ ಮಾಡಿ. ಮತ್ತು ಇಲ್ಲಿ ನೀವು ಸಿಂಗಲ್ ಕ್ರೋಶೆ ಆದರೂ ಹಾಕ್ಕೋಬೋದು, ಈ ಸಿಂಗಲ್ ಕ್ರೋಶೆಗಳ ಮೇಲೇ ಸಿಂಗಲ್ ಕ್ರೋಶೆ ಹಾಕ್ಕೋಬೋದು. ಇದು ಕುಚ್ಚು ಕಟ್ಟೋದು ಗೊತ್ತಾಗಲ್ಲ ನಿಮಗೆ, ಸಿಂಗಲ್ ಕ್ರೋಶೆ ಮಾಡಿದ್ರೂ ಚೈನ್ ಮಾಡಿದ್ರೂ ಗೊತ್ತಾಗಲ್ಲ. ನಿಮಗೆ ಹೆಂಗೆ ಅನುಕೂಲ ಅನಿಸುತ್ತೋ ಹಂಗೆ ಮಾಡ್ಕೊಳ್ಳಿ. ನೋಡಿ, ಇದನ್ನು ಇಲ್ಲಿ ಲಾಕ್ ಮಾಡಿದ ಮೇಲೆ ಈ ಡಬಲ್ ಕ್ರೋಶೆ ಮೇಲೆ, ಮಧ್ಯದ ಡಬಲ್ ಕ್ರೋಶೆ ಮೇಲೆ ಚೈನ್ಗಳು ಹಾಕಿದ್ದೀರಲ್ವ, ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ಹಿಂಗೆ ತಗೊಂಡು ಈಗ ಬೀಡ್ ಸೇರಿಸ್ಕೊಂಡು ಬನ್ನಿ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಫಸ್ಟ್ ರೌಂಡಲ್ಲಿ ಬೀಡ್ಸ್ ಬೇಡ ಅಂದರೆ ಬೀಡ್ಸ್ ಬೇಡ, ನೀವು ಹೀಗೆ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದು. ಅಥವಾ ಸೆಕೆಂಡ್ ರೌಂಡಲ್ಲಿ ಬೀಡ್ಸ್ ಬೇಡ ಅಂದರೂ ಬೇಡ, ಹಾಕ್ಕೋಬೇಡಿ ಅಷ್ಟೇ. ಈ ಥರದ್ದು ಮಾಡಿದರೆ ಇದು 2 ಸಾಲಿನ ಬೀಡ್ಸ್ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ಸೆಕೆಂಡ್ ರೌಂಡ್ ಟ್ರಿಪಲ್ ಕ್ರೋಶೆ ಮಾಡ್ಬೋದು, ಆವಾಗ ಬೀಡ್ನ ಗ್ಯಾಪ್ ಜಾಸ್ತಿ ಆಗುತ್ತೆ. ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಿಗೆ ಗ್ಯಾಪ್ ಜಾಸ್ತಿ ಆಗುತ್ತೆ, ದೊಡ್ಡ ಆರ್ಚ್ ಬರುತ್ತೆ, ಅದು ಚೆನ್ನಾಗೇ ಕಾಣಿಸುತ್ತೆ. ಈ ಥರ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ, ಫೋಟೋ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ನೀವು ಭೇಟಿಯಾಗೋಣ. ಥ್ಯಾಂಕ್ ಯು.